ಊರಿನ ಹೆಣ್ಮಕ್ಳೆಲ್ಲ ಬಂದಿದಾರಲ್ಲ. ನಿನ್ನ ಹೆಸರು? ಪುಟ್ಟಾಯಿ. ಪುಟ್ಟಾಯಿ. ಅವ್ರ ಹೆಸರು ಬರ್ಕೊಂಡಪ್ಪ. ಏನಿದು ಮದ್ವೆ ಆಗಿದ್ರೆ ಹೆಣ್ಮಕ್ಳೆಲ್ಲ ಗೌರಮ್ಮ. ಏನಮ್ಮ? ಏನಣ್ಣ ಏನ್ ನಡೀತಾ ಇತ್ತಿಲ್ಲಿ? ಇದು ಸುಬ್ಬಲಕ್ಷ್ಮಿ ಬಂಪರ್ ಲಾಟ್ರಿ. ನೀನು ಒಂದ್ ಚೀಟಿ ತೆಗಿಯಮ್ಮ. ಹೌದಣ್ಣ, ಯಾಕೆ? ನೋಡಮ್ಮ, ಈ ಊರಿಗೆ ಮಳೆ ಬಂದು 3 ವರ್ಷ ಆಯ್ತು. ಅದಕ್ಕೆ ಮದುವೆ ಆಗದೆ ಇರೋ ಕನ್ಯೆ ಬರೀ ಬತ್ತಲಿ ಹೊಳೆಲಿ ಸ್ನಾನ ಮಾಡಿ ಮಡಿಯಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂದ್ರು. ಅದಕ್ಕೆ ಇವ್ರನ್ನೆಲ್ಲಾ ಕರೆಸಿ ಇವ್ರ ಹೆಸರನ್ನೆಲ್ಲ ಚೀಟಿಲಿ ಬರ್ಸ್ತಾ ಇದೀನಿ. ಅಯ್ಯೋ, ಊರವರೆಲ್ಲ ಸೇರ್ಕೊಂಡು ಎಷ್ಟೊಳ್ಳೆ ಕೆಲಸ ಮಾಡ್ತಿದ್ದೀರಾ. ತೆಗಿರಿ ತೆಗಿರಿ. ನೀನೊಂದ್ ಚೀಟಿ ತೆಗಿಯಮ್ಮ. ನಾನ್ ಬೇಡ, ಲೀಲು ನೀನ್ ತೆಗಿಯೇ. ಯಾರಿಗಿಲ್ಲ ಊರೆಲ್ಲ ಬೇವು ಬೆಲ್ಲ. ಸುಬ್ಬಲಕ್ಷ್ಮಿ. ಯಾವಳವಳ ಸುಬ್ಬಲಕ್ಷ್ಮಿ? ಬಿಚ್ಚೆ ಸೀರೆನಾ? ಬೇಡ, ನನ್ ಹತ್ರ ಬರ್ಬೇಡ. ಬಿಚ್ಚುತ್ತೀಯೋ ಇಲ್ವೋ? ಬೇಡ ಕಣೆ. ಮುಂಚೆ ಬಾಯಿ ಸಾಕು. ನಾವು ಚಿಕ್ಕ ಹುಡುಗರಾಗಿದ್ದಾಗ ಬೆತ್ತಲೆ ಓಡಾಡ್ತಾ ಇರ್ಲಿಲ್ವಾ? ಈಗ ಹೋಗಿ ಊರಲ್ಲಿ 2 ರೌಂಡ್ ಹೊಡ್ಕೊಂಡ್ ಬಂದ್ಬಿಡು. ಸೈಕಲ್ 2 ರೌಂಡ್ ಹೊಡಿಬಹುದು, ಸಾರಾ 2 ರೌಂಡ್ ಹೊಡಿಬಹುದು, ಬೆತ್ತಲೆ ರೌಂಡ್ ಹೊಡಿಯಕ್ಕಾಗತ್ತೇನೆ? ಬಿಳಿ ಜಿಲ್ಲೆ. ಬಿಳಿ ಜಿಲ್ಲೆ ಅಂತೀಯೇನೆ ನಿನ್ನ? ನಿನ್ ಬಾಯಿ ಮಾತಾಡಿ ಕೇಳಲ್ಲ. ಗೊಬ್ಬರದ ಲಾರಿ ಬರಬೇಕಾಗಿತ್ತು, 3 ದಿವಸದಿಂದೇನೆ ಇನ್ನೂ ಬಂದಿಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಕಳಿಸಿದ ಕಬ್ಬಿನ ದುಡ್ಡು ಯಾರೋ ತರೋರಿಲ್ಲ. 12 ಹೊಸ ಟ್ರ್ಯಾಕ್ಟರ್ಗಳು. ಯಾಕೆ ಇಷ್ಟೊಂದು ಕೆಲಸ ಉಳ್ಕೊಂಡಿದೆ? ಚಿಕ್ಕಣ್ಣ ಎಲ್ಲಿ ಹೋಗಿದ್ದಾನೆ? ಚಿಕ್ಕಣ್ಣ ಆ ಕೆಲಸ ಎಲ್ಲ ವಿಶ್ವನ್ಗೆ ಹೇಳಿ. ಜೊತೆಲಿ ನೀವು ಇದ್ದು ಸ್ವಲ್ಪ ನೋಡ್ಕೊಳ್ಳಿ. ಚಿಕ್ಕಣ್ಣ, ದುಡ್ಡು ಕೇಳಿದ್ಯಲ್ಲ, ತಗೊಳಪ್ಪ. ದೇವ್ರು ಒಳ್ಳೇದ್ ಮಾಡಿ. ಯಾಕ್ರಿ? ಊಟ ಮಾಡು ಬನ್ನಿ. ಅಣ್ಣ ಪ್ರತಿದಿನ ಊಟ ಮಾಡೋದು ರಾತ್ರಿ 10 ಗಂಟೆಗೆ. ಈಗ 9:30. ನಾ ರಾತ್ರಿ 10:30 ಊಟ ಮಾಡ್ತೀನಿ. ರೀ, ಊಟ ಮಾಡಿ ಬನ್ನಿ. ನನ್ಗೆ ಯಾಕೋ ಹಸಿವಿಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಿ? ತಮ್ಮಂದ್ರು ಊಟ ಮಾಡ್ದೆ ನಿಮಗೂಟ ಸೇರೋದಿಲ್ಲ ಅಂತ ಹೇಳಿ.
ಇದೆಲ್ಲ? ಅದು ಗೌಡ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ಅವರು ಏನೇ ತೀರ್ಪು ಕೊಟ್ರು ಸರಿಯಾಗೇ ಇರುತ್ತೆ. ಆದ್ರೆ ನನ್ನ ಬಳಗ ಬಿಡ್ಬೇಕಲ್ಲ. ಕೋಟಿ ಕೋಟಿ ಇದ್ದು ನಿಮ್ಮ ಮಗಳು ತಬ್ಲಿ ತರ ಆಗೋಗಿದ್ದಾಳೆ. ಹೃದಯ ಇಲ್ಲದೆ ಗೌಡ್ರು ತಮ್ಮನ ಹೆಂಡ್ತಿನೂ ಬರಿಗೈಲಿ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ದಾರೆ ಅಂತ ನನ್ನ ಎದುರಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದಾರಮ್ಮ. ಅದಕ್ಕೆ ಸಾರಿ ಡ್ಯಾಡಿ, ಬರಿಗೈ ಕಳ್ಸಿದ್ದಾರೆ ಅಂತ ಯಾರು ಹೇಳ್ದೋರು? ಹ, ಬೆಲೆ ಕಟ್ಟಕ್ಕಾಗ್ದಿರೋ ಅಂತ ಆಸ್ತಿ ನನ್ ಗಂಡ ಅವರನ್ನೇ ನನಗೆ ಕೊಟ್ಟು ಕಳ್ಸಿದಾರಲ್ಲ, ಇನ್ನೇನು? ನಮ್ ಬಾವ ಕೊಟ್ಟಿರೋ ತೀರ್ಪು ಈ ಊರಿಗೆ ಮಾತ್ರ ಅಲ್ಲ, ನಿಮ್ಗೂ ಅನ್ವಯಿಸತ್ತೆ. ನೀವ್ ನಿಜವಾಗ್ಲೂ ಅವ್ರಿಗೆ ಗೌರವ ಕೊಡೋದಾದ್ರೆ ಶಿಕ್ಷೆ ಅವಧಿ ಮುಗಿಯೋವರೆಗೂ ಈ ಮನೆ ಕಡೆ ಬರಬೇಡಿ. ಐ ಆಮ್ ಸಾರಿ ಅಪ್ಪ. ನಾನು ನನ್ನ ಮಗಳು ಅಂತ ತಿಳ್ಕೊಂಡು ಬಂದ್ಬಿಟ್ಟೆ. ಗೌಡ್ರ ಮನೆ ಸೊಸೆ ಅನ್ನೋದನ್ನ ಮರ್ತೇ ಬಿಟ್ನಮ್ಮ. ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಿ. ನಾನು ತವರು ಮನೆಯ ಸಿರಿನ ಯಾಕೆ ಬೇಡ ಅಂದೆ?